Sorry ass DJ. So today is day 7, guys. The name given to this day is Kalaratri, and Appo is already ready to interrupt me. Why, Appo? You have to sleep. No speaking. ಅವಂಗೆ ಇಂಟ್ರೆಸ್ಟ್ ಭಾಳ ವಿಡಿಯೋದಾಗ ಬರಕ್ಕೆ. ನಮ್ಮ ರೀಲ್ಸ್ ಡ್ಯಾನ್ಸ್ ನೋಡಿ ಅರ್ಧ ಅಪ್ಪನೇ ಇರ್ತಾನೆ. ನಾನು ಡ್ಯಾನ್ಸ್ ಮಾಡ್ತಿದ್ರೆ ನನ್ನ ಪಾರ್ಟ್ನರ್ ಅವನೇ ಈಗೀಗ ಎಲ್ಲ ವಿಷಯದಲ್ಲೂ, ಬಟ್ ಡ್ಯಾನ್ಸ್ದಲ್ಲಿ ಏನೋ ಬಂದಿದ್ದಾನೆ, ಅಷ್ಟು ಹುಷಾರಾಗ್ಯಾನ ಅವನು. ಲವ್ ಯು ಟು ಮೂಮು ಸ್ಪೀಕ್. ಓಕೆ. ಸೊ she has a dark complexion and a fearlessness posture. Her large red eyes, open red tongue, and sober on hand violently demolish devils and the monsters. So she is glorified with the name Kalima. So this Devi Kalaratri has 3 round eyes and scattered long black hair. She wears a bead that gleams like fire of electric power. Durga manifested herself as completely destroying the demons, and she represents herself as a death of Kal, appeared like a dark night for demons. ಅದೇ ಒಂದು ಶತ್ರುವಿನ ವಿನಾಶ ಮಾಡಿರೋ ದೇವಿಯಾಗಿರೋದ್ರಿಂದ ನಾವು ಮಹಾಕಾಲರಾತ್ರಿ ಅಂತ ಹೇಳ್ತಾರೆ. ಆಮೇಲೆ ಮಹಾಕಾಳಿಮಾ ಅಂತ ಕೂಡ ಹೇಳ್ತಾರೆ. ದೇವಿಯ ಇನ್ನು 7ನೇ ರೂಪ ಇದು. ಅವರು ಒಂದು ಕೆಟ್ಟತನ ಮತ್ತು ದುಷ್ಟ ಶಕ್ತಿಗಳೆಲ್ಲದನ್ನು ಸಂಹರಿಸಿ, ಅದೇ ರೀತಿ ಅವರು ಇರೋ ಒಂದು ಬಣ್ಣ ನೀಲಿಯಾಗಿದೆ. ಆಮೇಲೆ ಅವರ ಕಣ್ಣು ಮತ್ತು ನಾಲಿಗೆ ಎಲ್ಲ ರೆಡ್ ಆಗಿದೆ, ಅಂದರೆ ಫಿಯರ್ಸ್ ಆಗಿದೆ, ಅಂದರೆ ಸಿಟ್ಟಿನ ಒಂದು ರೂಪ. ಕೆಟ್ಟದನ್ನು ಡೆಸ್ಟ್ರಾಯ್ ಮಾಡಬೇಕಂದ್ರೆ ಸತ್ಯಕ್ಕೆ ಸಿಟ್ಟು ಜಾಸ್ತಿ ಅಂತ ಅವಾಗೆ ಹೇಳಿದ್ದೆ. ಸೊ ಅದು ಇದರಲ್ಲಿ ಮತ್ತೆ ಬಂದು ಮರ್ಜ್ ಆಗ್ತಿದೆ. ನಾನು ಜಸ್ಟ್ ಹಂಗೆ ಹೇಳಿರ್ತಿದ್ದೆ ವ್ಲಾಗ್ಸಲ್ಲಿ. ಸೊ ನಾನು ಓನ್ ವರ್ಡ್ಸಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಾನು ಪ್ರೀವಿಯಸ್ ವ್ಲಾಗಲ್ಲಿ, ಸಂಕೇಶ್ವರ್ ವ್ಲಾಗಲ್ಲಿ. ಸೊ what she symbolizes is courage, energy and positivity. She is the protector and remover of negativity. As I said, she distracts whatever negative comes and she gives positivity to everyone. So ಕೆಟ್ಟದೋಗಿ ಒಳ್ಳೆ ಬರೋ ಟೈಮ್ ಅಂತ ಹೇಳ್ಬೋದು. ಈ ದೇವಿ ಒಂದು ಅವತಾರ ತಾಳಿದ್ದಾರೆ. ನಮ್ಮ ಕೆಟ್ಟದನ್ನೆಲ್ಲ ಅಳಿಸಿ ಹಾಕಿ ನಮ್ಮ ಒಳ್ಳೆಯದು ನಮ್ಮ ಲೈಫಲ್ಲಿ ಬರೋ ಥರ ಮಾಡೋ ಶಕ್ತಿ ದೇವಿಯಲ್ಲಿದೆ. ಸೊ ನಾವು ಹೇಳಬೇಕಾಗಿರೋ ಮಂತ್ರ ಓಂ ದೇವಿ ಕಾಳರಾತ್ರಿ ನಮಃ ಅಂತ ಅನ್ಬೇಕು. ಇವತ್ತಿನ ಬಣ್ಣ ನಮ್ಮ ಸನಾತನಿ ಧರ್ಮದ ರಿಪ್ರೆಸೆಂಟ್ ಮಾಡುತ್ತೆ. ಇದು ಆರೆಂಜ್ ಕಲರ್, ಭಾಗವಾ ರಂಗ್ ಅಂತಲೂ ಅಂತಾರೆ, ಕೇಸರಿ ಅಂತಲೂ ಅಂತಾರೆ. ಕೇಸರಿಯ ತೇರ ಇಷ್ಕ್ ಹೇ ಪಿಯ, ಹೌದು, ಒಂದು ಹಾಡು ಇದೆ ಬ್ರಹ್ಮಾಸ್ತ್ರ ಮೂವಿಯಲ್ಲಿದ್ದು. ಆಮೇಲೆ ನಮ್ಮ ಒಂದು ರಾಮರಾಜ್ಯ ರಾಮಧ್ವಜದಲ್ಲಿನೂ ನಾವು ಕಾಣಬಹುದಾದ ಒಂದು ಬಣ್ಣ ಅಂತಂದರೆ ನಮ್ಮದು ಆರೆಂಜ್ ಕಲರ್. ಆಮೇಲೆ ಈಗ ನಾ ಹಚ್ಕೊಳ್ಳೋದನ್ನು ದಿನ ಇದು ಹನುಮನ ಸಿಂಧೂರ ಇದೂ ಆರೆಂಜ್ ಕಲರಲ್ಲಿದೆ. ಸೊ ಇದಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಇದೆ ಆರೆಂಜ್ ಕಲರ್ಗೆ. ಆಮೇಲೆ ನಾವು ಸನಾತನ ಧರ್ಮದಲ್ಲಿ ಹೋದರೆ ಇದಕ್ಕೆ ಒಂದು ರೀಸನ್ ಇದೆ. ರಾಮರಾಜ್ಯ ಇದರಲ್ಲಿ ನಾವು ಫ್ಲ್ಯಾಗ್ ಏನಿರುತ್ತಲ್ಲ ಅದನ್ನು ನಮ್ಮದು ಆರೆಂಜ್ ಕಲರಲ್ಲೇ ಹಾಸ್ಟ್ ಮಾಡಿರ್ತಾರೆ ಅವರು, ಅಂದರೆ ಹಾರಿಸಿರ್ತಾರೆ. ಸೊ ಈ ಥರ ಇನ್ಫಾರ್ಮೇಷನ್ ಭಾಳ ಸಿಗುತ್ತೆ ಆರೆಂಜ್ ಕಲರ್ ಬಗ್ಗೆ ನಾವು ಸರ್ಚ್ ಮಾಡ್ತಾ ಹೋದರೆ. ಅದು ಇವತ್ತಿನ ನಮ್ಮ ನವರಾತ್ರಿಯ ಒಂದು ಕಲರೂ ಆಗಿದೆ. ಸೊ ಸನಾತನಿ ಧರ್ಮ ನಮಗೆ ಎಲ್ಲ ಕಡೆ ಕನೆಕ್ಟ್ ಆಗುತ್ತೆ. ನಮ್ಮ ಹಿಂದೂ ಮೈಥಾಲಜಿ ಮತ್ತು ನಮ್ಮದು ಧರ್ಮ ಅಂತ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಅಲ್ಲಿ ರಾಮನ ಕಥೆಯಲ್ಲಿನೂ ಕನೆಕ್ಟ್ ಆಗುತ್ತೆ, ಹನುಮನ ಜೊತೆ ಕನೆಕ್ಟ್ ಆಗುತ್ತೆ, ಧರ್ಮದಲ್ಲಿ ಕನೆಕ್ಟ್ ಆಗುತ್ತೆ. ಈಗ ನಮ್ಮ ನವರಾತ್ರಿಯ ದೇವಿಯ ಒಂದು ರೂಪದೇನೂ ಆಗಿದೆ. ಸೊ ಇದನ್ನು ಓನ್ ವರ್ಡ್ಸಲ್ಲಿ ನನಗೆ ಅರ್ಥ ಆಗಿದ್ದಷ್ಟು ನಾನು ಹೇಳ್ತಾ ಇದ್ದೀನಿ. ಇನ್ನು ಆನ್ಲೈನಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ, ಬಟ್ ನಾನು ಆದಷ್ಟು ನನಗೆ ಎಷ್ಟು ಗೊತ್ತದನ್ನಷ್ಟೇ ಹೇಳಬೇಕನ್ನೋ ಟ್ರೈ ಮಾಡ್ತಾ ಇದ್ದೀನಿ. ಆನ್ಲೈನ್ ನೋಡಿ ಹೇಳೋಕ್ಕಿಂತ ನನಗೆ ಎಷ್ಟು ಅರ್ಥ ಆಗಿದೆ ಅದು ಆಲ್ಮೋಸ್ಟ್ ಒಂದು 90% ಆದರೂ ಕರೆಕ್ಟೇ ಇದೆ. ನಾನು ಓನ್ ವರ್ಡ್ಸಲ್ಲಿ ಹೇಳಬೇಕನ್ನೋ ಪ್ರಯತ್ನ ಅಷ್ಟೇ ಇರೋದು ನನ್ನ ಬ್ಲಾಗ್ಸಲ್ಲಿ. ಸೊ ನಾನು ಓನ್ ನಾಲೆಜನ್ನು ಅಷ್ಟೇ ನಾನು ಶೇರ್ ಮಾಡೋಕ್ಕಾಗೋದು. ಯಾಕಂದರೆ ಬೇರೆ ಆನ್ಲೈನ್ ಓದಿ ಹೇಳೋದಂತಂದರೆ ಇನ್ನೇನು ಗೂಗಲಲ್ಲಿ ಸಿಗುತ್ತೆ ಅಂತ ಅನ್ನೋ ರೀತಿ ಆಗುತ್ತೆ. ಸೊ
ಬೆಟರ್ ಟು ಸೇ ಇನ್ ಮೈ ಓನ್ ವರ್ಡ್ಸ್ ಅಂತ ನಾನು ಡಿಸೈಡ್ ಮಾಡಿದ್ದೇನೆ. ಬಿಹೈಂಡ್ ದ ಸೀನ್ ಹೋಗ್ಲೆ. ನಮ್ಮ ನಾಯಿ ವಾಕಿಂಗ್ ಮಾಡ್ಸೋದು ಒಂದು ರೂಢಿ ಆಗಿಲ್ಲ. ನಾಯಿ ಕಾರು ಬೈಕ್ನ ಕೂತು ಮನೆಗೆ ಕೆದ್ದು ಹೊಡಿ ಬಂದಳ ಕರ್ತವ. ಅಕ್ಕಿ ಹಾಕಿ ಕೊಡ್ರಿ, ಆಕೆ ಹೊಡಿತಾಳ. ನೀವು ಫಸ್ಟ್ ಅಲ್ಲಿ ಹೋಗ್ರಿ, ಬರ್ತೀನಿ ನಾನು. ಇಲ್ಲಾಂದ್ರೆ ಇನ್ನು ತಿರುಗಿದ್ ಮಾಡ್ಬೇಡ ಅಷ್ಟೇ. ಸ್ಕೂಲ್ ಕಾಲೇಜ್ ಹತ್ತಿರ ನಮ್ಮ ಹುಡುಗರು ಹಿಂಗಾದ್ರೆ ಮುಗಿದ್ರು. ಸಾಕು ಸಾಕು. ನೋಡಿ ಮಾಡು. ಜೈ ಶ್ರೀರಾಮ್. ಏ ಕೈ ಬಿಡೋ. ಜೈ ಶ್ರೀರಾಮ್. ಈಗ ಇಳಿವಾಲಿ ಮತ್ತೆ ಹೋಗ್ತೇನಂತ ನೋಡಿ. ಮತ್ತೆ ಮುಂದೆ ಸಾಕು ಬಿಡಪ್ಪ. ಈ ಲಾಸ್ಟ್ ಇದೆ ಈಗ. ಆಗಲ್ಲ, ಪೆಟ್ರೋಲ್ಗೆ ಏನು ಪ್ರಾಬ್ಲಮ್ ಇಲ್ಲ. ಪೆಟ್ರೋಲ್ ಲಾಸ್ಟ್. ಅವ ಅಕ್ಕಿ ಇಬ್ರು ಮಂದಿ ಅವನಿಬ್ರು ಮಂದಿ ಕಂಟ್ರೋಲ್ ಮಾಡೋದು ನಮ್ಮ ಕಡೆ ಆಗಿಲ್ಲ ಅದು. ಅಂದ್ರೆ ಟಕ 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 ಎಲ್ಲ ಮಾಡಿಬಿಡ್ತಾನೆ. ಬಿಡುದಿಲ್ಲ ಅದು ಮಾಡ್ತಾನೆ. ನೀವು ಹೇಳ್ರೆ ಸಾಕದು. ಸಾಕು 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 ಸಾಕು. ಇವತ್ತು ಸುಮ್ಕೂತ ಆಮೇಲೆ ಇಬ್ಬರ ಇದ್ದಾಗ ಆಟ ಆಡ್ದೆ ಅಂದ್ರೆ ನೋಡ.
ನಿಮ್ಮ ಜೊತೆ ರೂಢಿ ಮಾಡ್ಕೋಬೇಕು. ಮಾಡಿ ನಾ ಮಾಡ್ತಿದ್ದೆ ಮೇಡಮ್. ಇಲ್ಲ ನಾ ಅನ್ಕೋತ ಅದನ್ನ ಈ ತಿರುಗಿಸಿಡ್ಬೇಕಲ್ಲ ಬಂದ್ ಮಾಡೋದನ್ನ. ಬಂದ್ ಮಾಡೋದು ಏನು ಹಚ್ಚ ಹೇಳ್ದ ದಿನ ಒಂದು 2 ರೌಂಡಿಂಗ್ ಹೊಡ್ಸ್ರೆ ಗೊತ್ತಾಗ್ತದೆ ನೋಡಿ ನೋಡಿ. ನೀನು ಇವಾಗ ಕುಂಟು ಬಿಟ್ಟಪ್ಪ, ನೀವು ಹಿಡಿಬಲ್ಲ ಇವಾಗ ನೋಡಿ. ಹಾಂ ಏನು ಹೇಳಪ್ಪ, ಇವತ್ತು ಫಸ್ಟ್ ಡೇ ಟ್ರೈನಿಂಗ್. ಫಸ್ಟ್ ಡೇ ಟ್ರೈನಿಂಗ್. ಸೊ ಈಗ 5 o'clock ಆಗಿದೆ. ಇನ್ನೇನು 1 hour ಅಷ್ಟೇ ಬಿಗ್ ಬಾಸ್ ಪ್ರೀಮಿಯರ್ ಸ್ಟಾರ್ಟ್ ಆಗೋದಿದೆ. ಅದಕ್ಕೆ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇದೆ. ಸೊ ಅಷ್ಟೇ ಇದ್ದಿದ್ದು ಇವತ್ತಿನ ಒಂದು ಶಾರ್ಟ್ ವ್ಲಾಗ್ ಹಾಕಿ ಮುಗಿಸ್ತಾ ಇದ್ದೀನಿ. ಯಾಕಂತಂದ್ರೆ ಈಗ ನಾವು ಬಿಗ್ ಬಾಸ್ ಓಪನಿಂಗ್ ನೋಡಲೇಬೇಕು. ಸೊ ಅದರಿಂದ ನಾವು ಜಾಸ್ತಿ ಏನು ಕಂಟೆಂಟ್ ಇವತ್ತು ಆ್ಯಡ್ ಮಾಡಲ್ಲ. ನಾಳೆ ನಾಡಿದ್ದು ಫೈನಲ್ 2 days ಇದೆ ನವರಾತ್ರಿದು. ಸೊ ನಮ್ಮ ಟೆಂಪಲಲ್ಲೇನು ಇನ್ನೂ ನಾವು ಹೋಗಿ ಆ ವಿಡಿಯೋಸ್ ಕವರ್ ಮಾಡಿಲ್ಲ. ಸೊ ಆದರೆ ನಾಳೆ ಆ್ಯಂಡ್ ನಾಡಿದ್ದು ಒಟ್ಟು ಸ್ವಲ್ಪ ವೀಡಿಯೋಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ನಾವು ಯಾವ ಥರ ದಾಂಡ್ಯ ಮಾಡ್ತಿದ್ದಾರೆ. ನಾನು ಈಗ ಆಲ್ಮೋಸ್ಟ್ 2014-15ಇಂದನೇ ನಂಗೆ ದಾಂಡ್ಯ ಅದು ನಂಗೆ ಲೈಕ್ ಆಗುತ್ತೆ, ನಾ ಆಡ್ತಿದ್ದೆ. ಈಗ ನಡುವೆ ಸ್ವಲ್ಪ ಗ್ಯಾಪ್ ಆಗಿತ್ತು, ಕಂಟಿನ್ಯೂ ಆಡಿಲ್ಲ. ಅವಾಗೆಲ್ಲ ಭಾಳ ಒಂದು 3-4 years ಕಂಟಿನ್ಯೂಸ್ ಆಡಿದ್ದೆ. ಈಗ ಅದು ಲಾ ಅದು ಇದ್ದಾಗ ಸ್ವಲ್ಪ ಅಲ್ಲಿ ನಾವು ಬ್ಯಾಕ್ ಸೈಡ್ ಇನ್ನೊಂದು ನಮ್ಮ ಏರಿಯಾದ ಲಕ್ಷ್ಮೀ ಗುಡಿ ಇದೆ. ಸೊ ಅಲ್ಲಿ ಹೋಗಿ ಆಡಿದ್ದಿತ್ತು ಲಾಸ್ಟ್ 2 years ಬ್ಯಾಕ್. ಅದಾದಮೇಲೆ ಜಾಸ್ತಿ ಆಡಿಲ್ಲ. ನಮ್ಮ ಮಹಾಬಲೇಶ್ವರ ಟೆಂಪಲಲ್ಲೇನೋ ಆರ್ಗನೈಸ್ ಮಾಡಿರ್ತಾರೆ ಪ್ರತಿ ಇಯರು, ಬಟ್ ಹೋಗಿ ಆಡೋಕ್ಕಾಗಿದ್ದಿಲ್ಲ ಅಷ್ಟೆ. ಸ್ವಲ್ಪ ಗ್ಯಾಪ್ ಆಗಿದೆ. ಬಟ್ ಈ ಸಲ ಅಟ್ಲೀಸ್ಟ್ ನಮ್ಮ ವ್ಲಾಗಲ್ಲಿ ಕವರ್ ಮಾಡೋದಕ್ಕಂತಾದರೂ ಸ್ವಲ್ಪ ಹೋಗಿ ಆಡಿ ಯಾವ ಥರ ಸ್ವಲ್ಪ ಫನ್ನು ರೀಲ್ಸ್ ಅದು ಯಾವುದಾದ್ರೂ ಮಾಡಿ ಹಾಕ್ಬೇಕು ಅನ್ನೋದಿದೆ. ಬಿಕಾಸ್ ಹೋಲಿಯಲ್ಲಿ ನಾವು ವ್ಲಾಗ್ ಅದು ಮಾಡಿದ್ದಿಲ್ಲ, ರೀಲ್ಸ್ ಅದು ಎಲ್ಲರೂ ಭಾಳ ಇಷ್ಟಪಟ್ಟಿದ್ರು ನಾವು ಮಾಡಿದ್ದಿದ್ದು. ಸೊ ಈಗ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇದ್ದ ರೀತಿ ನಮ್ಮ ನವರಾತ್ರಿ ವ್ಲಾಗ್ಸು ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಆಗಿದೆ, ಅಥವಾ ಏನಾದರೂ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ನಾವು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಕಂಟೆಂಟಲ್ಲಿ. ಲೈಕ್, ಶೇರ್, ಸಪೋರ್ಟ್, ಸಬ್ಸ್ಕ್ರೈಬ್ ಮಾಡ್ತಾಯಿರಿ.